ಇನ್ಸ್ಟಾಗ್ರಾಂನಲ್ಲಿ ಪರಿಚಯ, ಒಂದೇ ವಾರಕ್ಕೆ ಲವ್, ಮದುವೆ. ಇನ್ನ ಪತ್ನಿಯ ಮದುವೆ ವಿಡಿಯೋ ನೋಡಿ ಗಂಡನೇ ಶಾಕ್ ಆಗಿದ್ದಾನೆ. ಈ ವಿಚಿತ್ರ ಪ್ರೇಮ ಕಹಾನಿಯ ರಿಪೋರ್ಟ್ ಇಲ್ಲಿದೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ, ಪ್ರೇಮಾಂಕುರ. ಪತಿಗೆ ಕೈಕೊಟ್ಟು ಪ್ರಿಯಕರನೊಂದಿಗೆ ಮದುವೆ. ಪತ್ನಿ ಮದುವೆ ವಿಡಿಯೋ ನೋಡಿ ಪತಿ ಶಾಕ್. ಹೆಂಡತಿ ನವರಂಗಿ ಆಟದಿಂದ ಅತ್ತೆ ಕಂಗಾಲು. ಈಕೆಗೆ ಮದುವೆಯಾಗಿ 13 ವರ್ಷ, ಓರ್ವ ಮಗ ಕೂಡ ಇದ್ದಾನೆ. ಈ ನಡುವೆ ಇನ್ಸ್ಟಾಗ್ರಾಂನಲ್ಲಿ ಯುವಕನೋರ್ವನ ಪರಿಚಯವಾಗಿ ಒಂದೇ ವಾರಕ್ಕೆ ಪ್ರೀತಿನೂ ಆಗಿ ಕಲ್ಯಾಣವೂ ಆಗೋಗಿದೆ. ಹೌದು, ಇದೊಂದು ವಿಚಿತ್ರ ಪ್ರೇಮ ಕಹಾನಿ. ಹೌದು, ಈ ಘಟನೆ ನಡೆದಿರೋದು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಜಕ್ಕಸಂದ್ರದಲ್ಲಿ. ರಾಘವೇಂದ್ರ ನಗರ ನಿವಾಸಿಯಾದ ರಮೇಶ್ ಎಂಬುವರನ್ನ ನೇತ್ರಾವತಿ ಮದುವೆಯಾಗಿ 13 ವರ್ಷವಾಗಿತ್ತು. ಒಬ್ಬ ಮಗ ಕೂಡ ಇದ್ದಾನೆ. ರಮೇಶ್ ನೇತ್ರಾವತಿ ದಂಪತಿ ಬಹಳ ಅನ್ಯೋನ್ಯವಾಗಿ ಸಂಸಾರ ನಡೆಸ್ತಾ ಇದ್ರು. ಯಾವಾಗ ನೇತ್ರಾವತಿ ಕೈಗೆ ಮೊಬೈಲ್ ಫೋನ್ ಸಿಕ್ಕಿತೋ ಆಗ ಇನ್ಸ್ಟಾಗ್ರಾಂ ಭೂತಕ್ಕೆ ಬಲಿಯಾಗಿ ರೀಲ್ಸ್ ಗೀಳಿಗೆ ಬಿದ್ದಿದ್ದಾಳೆ. ತದನಂತರ ಇನ್ಸ್ಟಾದಲ್ಲಿ ಯುವಕನೋರ್ವನ ಜೊತೆ ಪರಿಚಯ ಆಗಿ ಪ್ರೀತಿ ಶುರುವಾಗಿ ಮದುವೆಯ ಹಂತಕ್ಕೆ ಹೋಗಿದೆ. ಇನ್ಸ್ಟಾಗ್ರಾಂನಲ್ಲೇ ಪತ್ನಿಯ ಮದುವೆ ವಿಡಿಯೋ ನೋಡಿ ಮೊದಲ ಗಂಡ ರಮೇಶ್ ಶಾಕ್ ಆಗಿದ್ದಾರೆ. ಸರ್, ನಾನು 13 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನ್ ಪ್ರಾಬ್ಲಮ್ ಇರ್ಲಿಲ್ಲ. ನಾವು ಹಿಂಗೆ ನಮ್ ರಿಲೇಷನ್ ತೋರಿಸಿ ಮದ್ವೆ ಮಾಡಿದ್ರು ಅವಳನ್ನ, ಹುಡುಗಿನ. ಅವಳು ಇವಾಗ 13 ವರ್ಷದಿಂದ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ಸಲ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತಪ್ಪ ಅವರಪ್ಪ ಹೊತ್ತಿ ಅವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಹಾಕಿದ್ಲು. ವಿಷ ಕುಡಿದೀನಿ, ಪಾಲಿಡಾಲ್ ಕುಡಿದೀನಿ ಅಂತ ಆಚೆ ಹಾಕಿದ್ಲು. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದ್ ವಾರಕ್ಕೆ ಮದುವೆ ಮಾಡ್ಕೊಳ್ಳೋಳು ಇನ್ನೊಬ್ಬನ. ಇವಾಗ ನಮಗೆ ಮೋಸ ಮಾಡಿ ಹೋಗಿದ್ದಾಳೆ. ಅದ್ ಪರಿಹಾರ ಏನು ಅಂತ ಸಿಗ್ಬೇಕು ಸರ್. ಪತಿ ರಮೇಶ್ ವಿರುದ್ಧ ಕಿರುಕುಳ ಆರೋಪ. ಗಂಡನನ್ನ ಮನೆಯಿಂದ ಹೊರದಬ್ಬಿದ್ರ ನೇತ್ರಾವತಿಯು ಕೆಲವೇ ದಿನಗಳ ಪ್ರೀತಿಗಾಗಿ ಮೊದಲ ಪತಿಗೆ ಕೈಕೊಟ್ಟು ಸಂತೋಷ್ ಜೊತೆ ದೇವಾಲಯದಲ್ಲಿ 2ನೇ ಮದುವೆಯಾಗಿದ್ದಾಳೆ. ಇನ್ನು 2ನೇ ಮದುವೆಯ ವಿಡಿಯೋ ನೋಡಿದ ಬಳಿಕ ಪತಿ ರಮೇಶ್ ಆಘಾತಕ್ಕೆ ಒಳಗಾಗಿದ್ದಾರೆ. ಆಕೆಯ ಬಟ್ಟೆ ಹಾಗೂ ಇನ್ನಿತರ ವಸ್ತುಗಳನ್ನು ಪಡೆಯಲು ಪೊಲೀಸರ ಭದ್ರತೆಯಲ್ಲಿ ಮನೆ ಬಳಿ ಬಂದಾಗ ನೇತ್ರಾವತಿಗೆ ಸ್ಥಳೀಯರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೆಲಮಂಗಲದ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತಿ ಕುಡಿದು ಕಿರುಕುಳ ಕೊಟ್ಟಿರೋದಾಗಿ ನೇತ್ರಾವತಿ ಪತಿ ವಿರುದ್ಧ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಪತಿಯನ್ನ ಮನೆಯಿಂದ ಹೊರಗೆ ಹಾಕಿರುವ ವಿಷಯವೂ ಬೆಳಕಿಗೆ ಬಂದಿದೆ. ನನ್ನ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ಕೆ ಲಾಯರ್ ಕಡೆಯಿಂದ ಬಂದಿದ್ದಾಳೆ. ಕೋರ್ಟ್ ಅಲ್ಲಿ ನಾನು ಇದು ತಗೋತೀನಿ ಅಂತಾಳೆ. ಅಮ್ಮಾಯಕ್ಕನಿಗೆ ಮೋಸ ಮಾಡಿ ಈ ತರ 1 ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ. ಸರ್, ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಮಗ ತಬ್ಲಿ ಮಗ, ಅವನು ಅಪ್ಪ ಅಮ್ಮ ಇಲ್ಲ ಹುಡುಗನ್ಗೆ, ನಾವೇ ನಿಂತು ಮದುವೆ ಮಾಡಿದ್ದ. ಇವಾಗ ಅವನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ, ನನ್ನ ಇಷ್ಟ, ನೀವ್ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಒಳ್ಳೆಯ ಮಾಹಿತಿ ಸಿಕ್ಕರೆ ಈ ಕುಟುಂಬಕ್ಕೆ ಇನ್ಸ್ಟಾಗ್ರಾಂ ಆಘಾತ ನೀಡಿದೆ. 13 ವರ್ಷದ ಮದುವೆಗೆ ಪತ್ನಿ ಎಳ್ಳು ನೀರು ಬಿಟ್ಟು ಪರ ಪುರುಷನ ಜೊತೆಗೆ 2ನೇ ಮದುವೆಯಾಗಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.